ಹರಿ ಓಂ. 8ನೇ ಅಧ್ಯಾಯದ 19ನೇ ಶ್ಲೋಕ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಟಪಾರ್ಥ ಪ್ರಭವತ್ಯಹರಾಗಮೇ. ಭೂತಗ್ರಾಮಃ ಸಹ ಏವ ಅಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೇ. ಹಿಂದೆ ಹೇಳಿದ್ದನ್ನೇ ಸ್ವಲ್ಪ ಭಗವಂತ ಇಲ್ಲಿ ಮತ್ತೆ ವಿವರಣೆ ಕೊಡ್ತಾ ಇದ್ದಾನೆ. ಈ ಹಿಂದೆ ಏನ್ ಹೇಳ್ದ, ಹಗಲಿನಲ್ಲಿ ಹುಟ್ಟತ್ತೆ, ರಾತ್ರಿಯಲ್ಲಿ ಸಾಯತ್ತೆ. ಅಂದ್ರೆ ಸೃಷ್ಟಿ ಕಾಲದಲ್ಲಿ ಜೀವಿಗಳ ಉತ್ಪತ್ತಿ, ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಭಗವಂತನಲ್ಲಿ ಹೋಗಿ ಸೇರ್ಕೊಳ್ಳತ್ತೆ, ಅಡಗಿ ಕೂತ್ಕೊಂಡು ಬಿಡತ್ತೆ, ಎಲ್ಲವೂ ಕೂಡ ಸೂಕ್ಷ್ಮ ರೂಪದಿಂದ ಭಗವಂತನ ಉದರದ ಒಳಗಡೆ ಸೇರಿಕೊಳ್ಳತ್ತೆ ಅಂತಕ್ಕಂಥ ಅಂಶವನ್ನ ಭಗವಂತ ಹೇಳಿದ್ದ. ಅದನ್ನೇ ಮತ್ತೆ ಮುಂದೇನಾಗತ್ತೆ ಅನ್ನೋದನ್ನ ನಿರೂಪಣೆ ಮಾಡ್ತಿದ್ದಾನೆ. ಸಯೇವ ಅಯಂ ಭೂತಗ್ರಾಮ, ಅದೇ ಈ ಒಂದು ಭೂತಗ್ರಾಮ. ಭೂತಗ್ರಾಮ ಅಂತ ಹೇಳಿದ್ರೆ ಭವಂತೀತಿ ಭೂತಾಹ, ಜಗತ್ತಿನಲ್ಲಿ ಹುಟ್ಟನ್ನ ಪಡೆಯುವಂತ ಈ ಎಲ್ಲ ಜೀವಿಗಳ ಸಮುದಾಯ, ಜಡ ಸಮುದಾಯ, ಇದೆಲ್ಲವೂ ಕೂಡ ಭೂತಗಳು ಅಂತ ಅರ್ಥ. ಸಯೇವ ಅಯಂ ಭೂತಗ್ರಾಮ, ಎಲ್ಲ ಪಂಚಭೂತಗಳ ಸಮುದಾಯ. ಯಾಕಂದ್ರೆ ನೋಡಿ, ಮೊದಲು ಮೂಲ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ಎಂತಕ್ಕಂಥ ಮೂಲ ಪ್ರಕೃತಿ ಮೊದಲು. ಈ ಮೂಲ ಪ್ರಕೃತಿಯಿಂದಾಗಿ ಮಹತ್ತತ್ವ, ಮಹತ್ತತ್ವದಿಂದಾಗಿ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದಾಗಿ ಪೃಥ್ವಿ ಅಪೋ ತೇಜಸ್ಸು ವಾಯು ಆಕಾಶ ಎಂತಕ್ಕಂಥ ಪಂಚಭೂತಗಳು, ಅದಾದ್ಮೇಲೆ ಮನಸ್ತತ್ವ. ಹೀಗೆ ಎಲ್ಲಾ ತತ್ವಗಳು ಉತ್ಪತ್ತಿ ಅದು ಮೂಲ ಪ್ರಕೃತಿಯಿಂದ ಆಗುವಂಥದ್ದು. ಇದೆಲ್ಲವನ್ನು ಕೂಡ ಸೇರಿಸಿ ಕರೆಯುವಂಥದ್ದು ಭೂತಗ್ರಾಮ ಅಂತ. ಹಾಗಾಗಿ ಜಗತ್ತಿನಲ್ಲಿ ಇರುವಂತಹ ಎಲ್ಲವೂ ಕೂಡ, ಅದು ಜೀವ ವಸ್ತುಗಳಿರ್ಬೋದು, ಜಡ ವಸ್ತುಗಳಿರಬಹುದು, ಅದೆಲ್ಲವೂ ಕೂಡ ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಪ್ರಧಾನವಾಗಿ ನಮಗೆ ನೀರು, ಗಾಳಿ, ಬೆಂಕಿ ಅದರಲ್ಲಿ ಕಾಣುತ್ತೆ. ನೀರು, ಭೂಮಿ ಮತ್ತು ಬೆಂಕಿಯ ಅಂಶ ಕಾಣುತ್ತೆ. ಅದ್ರ ಜೊತೆಗೆ ಗಾಳಿಯ ಅಂಶ ಇರುತ್ತೆ, ಅದರ ಜೊತೆಯಲ್ಲೇ ಆಕಾಶದ ಅಂಶವೂ ಕೂಡ ಇರುತ್ತೆ. ಹೀಗೆ ಸಮಸ್ತ ಈ ಭೂತಗಳ ಸಮುದಾಯ, ಈ ಒಂದು ಭೂತಗ್ರಾಮ ಅನ್ನೋದೇನಿದೆ ಎಲ್ಲವೂ ಕೂಡ, ಗ್ರಾಮ ಶಬ್ದಕ್ಕೆ ಸಮುದಾಯ ಅಂತ, ಸಮಸ್ತ ಭೂತಗಳ ಸಮುದಾಯ ಎಂಬುವಂಥದ್ದು ಸಯೇವ ಅಯಂ ಭೂತಗ್ರಾಮ ಭೂತ್ವಾ ಭೂತ್ವಾ ಪ್ರಲಿಯತೆ. ಭೂತ್ವಾ ಭಾವತ್ವ ಅಂದ್ರೆ ಉತ್ಪತ್ತಿಯನ್ನ ಹೊಂದಿ ಮತ್ತೆ ಲಯವನ್ನ ಹೊಂದುತ್ತದೆ. ಹುಟ್ಟತ್ತೆ ಸಾಯತ್ತೆ, ಹುಟ್ಟತ್ತೆ ಸಾಯತ್ತೆ, ಹುಟ್ಟತ್ತೆ ಸಾಯತ್ತೆ ಅಂದ್ರೆ ಮೋಕ್ಷಕ್ಕೆ ಹೋಗುವವರೆಗೂ ಭೂತ್ವಾ ಪ್ರಲೀಯತೆ, ಅನೇಕ ರೀತಿಯಲ್ಲಿ ಹುಟ್ಟನ್ನ ಪಡಿತಾ ಇರತ್ತೆ. ನಾವು ಬರೀ ಮನುಷ್ಯರಾಗಿ ಜನ್ಮ ಅಲ್ಲ, ಈಗ ನಾವು ಮನುಷ್ಯರಾಗಿದ್ದೇವಷ್ಟೇ. ಈಗ ನಾವು ಮನುಷ್ಯರಾಗಿ ಇರುವುದಕ್ಕಿಂತ ಮುಂಚೆ ಎಷ್ಟೋ ನಾವು ಪ್ರಾಣಿಗಳಾಗಿರಬಹುದು, ಮರಗಿಡ ಬಳ್ಳಿಗಳಾಗಿರಬಹುದು, ಏನೇನೋ ಆಗಿರಬಹುದು, ಅಂತೂ ಅನೇಕ ಜನ್ಮಗಳನ್ನ ಪಡೆದಿರ್ತೇವೆ. ಆ ಜನ್ಮವನ್ನ ಕಳ್ಕೊಳ್ತೇವೆ, ಮತ್ತೆ ಹುಟ್ಟುತ್ತೇವೆ. ಇದೇ ರೀತಿಯಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಭೂತ್ವ ಪ್ರಲೀಯತೆ, ಹುಟ್ಟೋದು, ಹುಟ್ಟಿದ ನಂತರದಲ್ಲಿ ಮತ್ತೆ ನಾಶವನ್ನು ಹೊಂದೋದು, ಹೀಗೆ ಜಗತ್ತು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಪಾರ್ಥ ಅಂತ ಸಂಬೋಧನೆ. ಪಾರ್ಥ ಅಂದ್ರೆ ತತ್ವಜ್ಞಾನಿಯೇ ಅಂತ ಅರ್ಥ. ಎಲೆ ತತ್ವಜ್ಞಾನಿಯೇ, ಎಲೆ ಪೃಥ್ವಿಯ ಮಗನೇ, ರಾತ್ರಿಯಾಗಮೇ ಪ್ರಭವತಿ ರಾತ್ರಿಯಾಗಮೇ ಪ್ರಲೀಯತೆ. ರಾತ್ರಿಯ ಆಗಮ ಅಂದ್ರೆ ಮಹಾಪ್ರಳಯ ಅಂತ ಅರ್ಥ. ಮಹಾಪ್ರಳಯ ಕಾಲದಲ್ಲಿ ಪ್ರಲೀಯತೆ, ಪ್ರಕರ್ಷೇಣ ಲೀಯತೆ, ಚೆನ್ನಾಗಿ ಸೂಕ್ಷ್ಮ ರೂಪದಿಂದ ಭಗವಂತನ ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಅಹರಾಗಮೆ, ಅದೇ ಹಗಲು ಬರ್ತಾ ಇರಬೇಕಾದ್ರೆ, ಹಗಲು ಅಂತ ಹೇಳಿದ್ರೆ ಸೃಷ್ಟಿಕಾಲ, ಆ ಸೃಷ್ಟಿಕಾಲ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಭವತಿ, ಚೆನ್ನಾಗಿ ಹುಟ್ಟುತ್ತದೆ. ಹೀಗೆ ಮಹಾಪ್ರಳಯ ಕಾಲದಲ್ಲಿ ನಾಶವನ್ನು ಹೊಂದುವಂಥದ್ದು, ಸೃಷ್ಟಿಯ ಕಾಲದಲ್ಲಿ ಮತ್ತೆ ಉತ್ಪತ್ತಿಯನ್ನು ಹೊಂದುವಂಥದ್ದು, ಇದು ನಿರಂತರವಾಗಿ ನಡೀತಾ ಇರುತ್ತೆ ಅನ್ನುವಂಥದ್ದು ಭಗವಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಪಾರ್ಥ, ಎಲೆ ಪೃಥ್ವಿಯ ಮಗನೇ, ತತ್ವಜ್ಞಾನಿಯೇ, ದೈವ ಅಯಂ ಭೂತಗ್ರಾಮ, ಅದೇ ಭೂತಗಳ ಸಮುದಾಯ. ಅದೇ ಭೂತಗಳ ಸಮುದಾಯ ಅಂತ ಹೇಳಿದ್ರೆ ಅವ್ಯಕ್ತ ವ್ಯಕ್ತಯ ಸರ್ವಾಹ, ಏನೋ ಅವ್ಯಕ್ತದಿಂದಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಈ ಎಲ್ಲಾ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಸಮಸ್ತ 84 ಲಕ್ಷ ಜೀವಿಗಳು, ಎಲ್ಲಾ ಭೂತಗಳ ಸಮುದಾಯವು ಭೂತ್ವ ಮತ್ತೆ ಮತ್ತೆ ಹುಟ್ಟಿ ಅವಶಃ ಅಂದ್ರೆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನ ಅಧೀನ. ಅವಶಃ ಶಬ್ದಕ್ಕರ್ಥ ಏನು? ಒಂದು, ನಮ್ಮ ಅಧೀನದಲ್ಲಿ ನಾವಿಲ್ಲ. ನಮ್ಮ ಹುಟ್ಟಾಗಲಿ ನಮ್ಮ ಸಾವಾಗಲಿ ಇದ್ಯಾವುದು ಕೂಡ ನಮ್ಮ ಅಧೀನದಲ್ಲಿರತಕ್ಕಂಥದ್ದಲ್ಲ. ನಾವು ಪರಾಧೀನರಾಗಿ ಹುಟ್ಟುತ್ತೇವೆ, ಪರಾಧೀನರಾಗಿ ಸಾಯ್ತೇವೆ. ಆ ಪರ ಯಾರು ಅಂದ್ರೆ ಆ ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ. ಅವಶಃ, ಏನವಶಃ ಅವಶಃ ಅಂತ ವಿಗ್ರಹ ವಾಕ್ಯ. ಆ ಭಗವಂತನ ಅಧೀನಕ್ಕೆ ಒಳಪಟ್ಟವರಾಗಿ, ಭಗವಂತನಿಂದ ನಾವು ವಶರಾದವರಾಗಿ ಏನಾಗ್ತೇವೆ? ರಾತ್ರಿಯ ಆಗಮ ಅಂದ್ರೆ ಮಹಾಪ್ರಳಯ ಕಾಲದಲ್ಲಿ ಏನಾಗ್ತೇವೆ?
ಪ್ರಲೀಯತೆ ಪ್ರಕರ್ಷೇಣ ಲೀಯತೆ ಅಂದ್ರೆ ನಮ್ಮ ಪ್ರಳಯ ಕಾಲದಲ್ಲಿ ಮಾತ್ರ ನಮಗೆ ನಾಶ ಅಂತಲ್ಲ. ಪ್ರಳಯದ ಮಧ್ಯದಲ್ಲಿ ಅನೇಕ ಬಾರಿ ಹುಟ್ಟಿರುತ್ತೇವೆ, ಸಾಯ್ತೇವೆ. ಆ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಿಂದ ಹೋಗಿ ಭಗವಂತನ ಒಳಗೆ ಸೇರಿಕೊಳ್ಳೋದಿದೆಯಲ್ಲ, ಅದು ಅದರ ಜೊತೆಗೆ ಬರುವಂತಹ ಎಲ್ಲಾ ಹುಟ್ಟುಗಳು ಎಲ್ಲಾ ಸಾವುಗಳು ಕೂಡ ಆಗುವಂಥದ್ದು ಆ ಭಗವಂತನಿಂದಲೇ ಆಗುವಂಥದ್ದು. ಅಹರಾಗಮೇ ಪ್ರಭವತಿ, ಅದೇ ಮತ್ತೆ ಹಗಲು ಬರ್ತಾ ಇರಬೇಕಾದ್ರೆ, ಹಗಲು ಅಂತ ಹೇಳಿದ್ರೆ ಸೃಷ್ಟಿಕಾಲ ಅಂತ ಅರ್ಥ. ಸೃಷ್ಟಿಕಾಲದಲ್ಲಿ ಮತ್ತೆ ಪ್ರಭವತಿ ಪ್ರಕರ್ಷೇಣ ಭವತಿ, ಚೆನ್ನಾಗಿ ಉತ್ಪತ್ತಿಯನ್ನು ಹೊಂದುತ್ತದೆ. ಭೂತಗ್ರಾಮ ಸಯೇವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಿಯಾಗಮೆ ಅವಶಪಾರ್ಥ ಪ್ರಭವತ್ಯಹರಾಗಮೆ. ಶ್ರೀಕೃಷ್ಣಾರ್ಪಣಮಸ್ತು.